ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಹತ್ರ ನಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಳೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಸುಶಾಂತು ಜೊತೆಲಿದ್ದಾನೆ. ನಾವು ಮೊನ್ನೆ 23ನೇ ತಾರೀಕು 23ನೇ ತಾರೀಕಿಂದ 28ರ ರಾತ್ರಿ ತನಕ, ಅಂದರೆ 6 ಹಗಲುಗಳು 6 ದಿನ ನಾವು ತೀರ್ಥಕ್ಷೇತ್ರ ಸ್ಪೆಷಲ್ ನಿರ್ಮಲಾ ಟ್ರಾವೆಲ್ಸಲ್ಲಿ ನಾವು ಟ್ರಿಪ್ ಹೋಗಿದ್ವಿ. ಅದರ ಬಗ್ಗೆ ಹಾಗೆ ನಮ್ಮ ಪ್ರಯಾಣದ ಅನುಭವ ಹೇಗಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸುಮಾರು 1.5 ವರ್ಷಗಳಿಂದ ನಾವೆಲ್ಲೂ ಹೋಗಿರಲಿಲ್ಲ. ಅನೇಕ ತೊಂದರೆಗಳು, ಏನೇನೋ ಒಂದಾದ್ಮೇಲೆ ಒಂದು ತೊಂದರೆಗಳು ಬಂದ ಕಾರಣ ನಮಗೆ ಹೋಗೋಕ್ಕಾಗಿರಲಿಲ್ಲ. ಸುಶಾಂತನ ಒಂದು ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ ಇತ್ತು. ಈ ಸಲ ಧೈರ್ಯ ಮಾಡಿ, ಈಗ ಸ್ವಲ್ಪ ಸುಧಾರಿಸಿದಾನೆ ಅಂತ ಧೈರ್ಯ ಮಾಡಿ ಹೊರಟ್ವಿ. ಎಷ್ಟು ಚೆನ್ನಾಗಿದ್ದ ಅಂದರೆ ಅವನು ನಿಜವಾಗ್ಲೂ ನಾವು ಅನ್ಕೊಳ್ಳಿಲ್ಲ ಆ ಥರ ಚೆನ್ನಾಗಿದ್ದ. ಹೇಗಿದ್ದ ಸುಶಾಂತ್? ಚೆನ್ನಾಗಿದ್ದ. ಎಲ್ಲೆಲ್ಲ ಹೋಗಿದ್ದ ಸುಶಾಂತ್? ಕಾಶಿ, ಅಯೋಧ್ಯ, ರಾಮ ಮಂದಿರ್ ನೋಡಿ ಆಯ್ತು. ಅಯೋಧ್ಯ, ಆಮೇಲೆ ಎಲ್ಲೋಗಿದ್ದಿ? ಪ್ರಯಾಗ್ರಾಜ್, ಆಮೇಲೆ ಗಯಾ, ಬೋಧ್ ಗಯಾ, ಸಾರಾನಾಥ್, ಇಷ್ಟು ಜಾಗನ ನಾವು ನೋಡ್ಕೊಂಡು ಬಂದ್ವಿ. ಎಲ್ಲ ಜಾಗಗಳು ತುಂಬ ಅದ್ಭುತವಾಗಿತ್ತು. ನಮ್ಮ ಹಿಂದೂಗಳಲ್ಲಿ ಒಂದಲ್ವಾ ಕಾಶಿಯ ದರ್ಶನ, ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ನಮ್ಮ ಜೀವನ ಪಾವನ ಆಗುತ್ತೆ ಅನ್ನೋದೊಂದು ನಾವು ತುಂಬ ಧನ್ಯತಾ ಭಾವವನ್ನು ಹೊಂದಿದ್ವಿ. ಹೋಗಿ ಬಂದಮೇಲೆ ತುಂಬ ಖುಷಿ ಆಯಿತು ನಮಗೆ. ಎಲ್ಲೂ ಏನೂ ತೊಂದರೆ ಆಗಲಿಲ್ಲ. ತುಂಬ ಸುಂದರವಾಗಿ ಎಲ್ಲ ಕಡೆ ದರ್ಶನ ಆಯಿತು. ಚಳಿನೂ ಶುರುವಾಗಿತ್ತು, ಹಾಗಾಗಿ ಸ್ವಲ್ಪ ಚಳಿ ಜಾಸ್ತಿನೇ ಇತ್ತು. ಈಗ ಬೆಂಗಳೂರಲ್ಲೇ ಬಿಡಿ, ಬಂದಮೇಲೆ ತಡೆಯೋಕ್ಕಾಗ್ತಿಲ್ಲ, ಅಷ್ಟು ಜಾಸ್ತಿ ಚಳಿ ಇದೆ. ಹಾಗಿರುವಾಗ ಅಲ್ಲಿಯ ಚಳಿ ಏನು ವಿಶೇಷ ಆಗಲ್ಲ, ಅಲ್ಲೆಲ್ಲ ಚಳಿ ಇದ್ದೇ ಇರುತ್ತೆ. ಎಲ್ಲ ಕಡೆ 3 ಕಡೆ ನಾವೇನು ಗಂಗೆಯಲ್ಲಿ ಮುಳುಗಲಿಲ್ಲ. ನಾವು ಬರೇ ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಾತ್ರ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಿದ್ವಿ. ಸುಶಾಂತ್ಗೆ ಸ್ನಾನ ಮಾಡಿಸಿಲ್ಲ. ಸುಶಾಂತ್ ಸ್ನಾನ ಮಾಡಿದ್ಯಾ? ಗಂಗೆಯಲ್ಲಿ ಮುಳುಗಿದ್ಯಾ? ಮತ್ತೇನು ಮಾಡಿದೆ? ಸ್ನಾನ ಮಾಡಿಲ್ಲ. ನಾವು ಅವನಿಗೆ ಬರೀ ಪ್ರೋಕ್ಷಣೆ ಸ್ನಾನ ಮಾಡಿಸಿದ್ವಿ. ಯಾಕಂದರೆ ಮೊದಲಿನ ಬಾರಿ ನಾವು ಹರಿದ್ವಾರಕ್ಕೆ ಹೋದಾಗ ಅಲ್ಲಿ ಅವನು ಗಂಗೆ ಸ್ನಾನ ಮಾಡಿದ್ದ. ಆವತ್ತು ಅವನಿಗೆ ನೆಕ್ಸ್ಟ್ ಡೇನೇ ಜ್ವರ ಶುರುವಾಗಿ ತುಂಬ ತೊಂದರೆ ಆಯಿತು. ಹಾಗಾಗಿ ನಾವು ಈ ಸಲ ಅವನಿಗೆ ಗಂಗಾ ಸ್ನಾನ ಮಾಡಿಸಿಲ್ಲ, ಬರೀ ಪ್ರೋಕ್ಷಣೆ ಮಾಡಿಸಿ ಕರ್ಕೊಂಡು ಬಂದ್ವಿ. ಸಾಕು ಅಂತ. ದೇವರಿಗೂ ಗೊತ್ತಾಗತ್ತೆ ಕಷ್ಟಗಳು, ಅವನೇನು ಕಷ್ಟಪಡ್ತಿದ್ದಾನೆ ಅನ್ನೋದು ದೇವರಿಗೂ ಗೊತ್ತಿರುತ್ತೆ. ಹಾಗಾಗಿ ನಾವು ಅಷ್ಟೇ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಜೊತೆ ನಮ್ಮ ಸೋದರ ಮಾವ ಮತ್ತು ಅತ್ತೆ ಬಂದಿದ್ದರು. ಹಾಗಾಗಿ ನಮಗೆ ಒಂಥರ ತುಂಬ ಖುಷಿ ಆಯಿತು. ನಮ್ಮ ಈ ಅನುಭವ ತುಂಬ ಚೆನ್ನಾಗಿತ್ತು. ಆಮೇಲೆ ಅವರಿಗೂ ತುಂಬ ನೋಡ್ಬೇಕನ್ನೋ ಆಸೆ ಇತ್ತು. ಹೋಗುವಾಗ ಅವರನ್ನು ಬರಕ್ಕೆ ಹೇಳಿದ್ವಿ, ಅವರು ಬಂದರು, ಜೊತೆಲಿ ಹೋದ್ವಿ. ತುಂಬ ಚೆನ್ನಾಗಿತ್ತು ನಮ್ಮ ಅನುಭವ. ನಮ್ಮ 25ನೇ ತಾರೀಕೆ ನಮಗೆ ಅಯೋಧ್ಯ ಹೋಗೋ ಒಂದು ಕಾರ್ಯಕ್ರಮ ಇತ್ತು. ನಮ್ಮ ಟೂರ್ ಇಟಿನರಿನಲ್ಲಿ ಹಾಗೆ ಇತ್ತು. ಆದರೆ ಅವತ್ತು ಮೋದಿ ಬರೋ ಕಾರಣ ನಮಗೆ 24ನೇ ತಾರೀಕು ಬೆಳಗಿನ ಜಾವ 2 ಗಂಟೆಗೆ ವಾರಣಾಸಿಯಿಂದ ಎಬ್ಸ್ಬಿಟ್ಟು ಕರ್ಕೊಂಡು ಹೋದರು. ಹಾಗಾಗಿ ನಾವು 6:30ಗೆಲ್ಲ ಅಯೋಧ್ಯೆ ತಲುಪಿ ನಮಗೆ ಬೆಳಿಗ್ಗೆ ದರ್ಶನ ಮಾಡಿಸಿದ್ರು. ಇಲ್ಲ ಅಂದರೆ ಮಧ್ಯಾಹ್ನ ನಂತರ ಇದು ಅಯೋಧ್ಯೆ ರಾಮ ಮಂದಿರ ಕ್ಲೋಸ್ ಇತ್ತು. ಮೋದಿ ಬರೋದಕ್ಕೆ ತಯಾರಿ ಮಾಡೋದಕ್ಕೋಸ್ಕರ ಕ್ಲೋಸ್ ಇತ್ತು. ಬೆಳಗ್ಗೆನೆ ಬಾಲರಾಮನ ದರ್ಶನನೂ ಆಯಿತು. ತುಂಬ ಸೆಕ್ಯೂರಿಟಿ ಇತ್ತು, ಹಾಗೆ ತುಂಬ ಚೆನ್ನಾಗಿ ಅಲಂಕಾರನೂ ಆಗಿತ್ತು. 2 ಕಣ್ಣುಗಳೇ ಸಾಕಾಗಲಿಲ್ಲ. ಆ ಧ್ವಜಸ್ತಂಭ ಎಲ್ಲ ನಾವು ನೋಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು. ಇದ್ವಿ ಸ್ವಲ್ಪ ಹೊತ್ತು, ಆದರೆ ದರ್ಶನ ಒಂದೇ ಸಲ ಆಗಿದ್ದು. ಭದ್ರತೆ ಬೇಕೇ ಬೇಕಲ್ವಾ, ಪ್ರಧಾನಮಂತ್ರಿ ಬರ್ತಾರೆ ಅಂದಮೇಲೆ ಭದ್ರತೆ ಇರಲೇಬೇಕು. ಆದರೂ ನಮ್ಮ ಅದೃಷ್ಟ, ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗಾಗಿ ಯಾವ ತೊಂದರೆನೂ ಆಗಲಿಲ್ಲ. ತುಂಬ ಚೆನ್ನಾಗಿ ಎಲ್ಲ ಕಡೆನೂ ನಿರ್ಮಲಾ ಟ್ರಾವೆಲ್ಸಿಂದ ವ್ಯವಸ್ಥೆನೂ ತುಂಬ ಚೆನ್ನಾಗಿತ್ತು. ಎಲ್ಲರ ನಮ್ಮ ಗ್ರೂಪು ತುಂಬ ಚೆನ್ನಾಗಿತ್ತು. ಪ್ರಯಾಗ್ರಾಜಲ್ಲಿ ಶ್ರಾದ್ದ ಮಾಡಿಸೋದು ಒಂದು ಕಾರ್ಯಕ್ರಮ ಇರುತ್ತೆ. ಅದರ ಜೊತೆ ಗಂಡ ಹೆಂಡತಿ ಜೊತೆಲಿ ಹೋದಾಗ ವೇಣಿದಾನ ಅನ್ನೋ ಒಂದು ಕಾರ್ಯಕ್ರಮ ಇರುತ್ತೆ. ಅದನ್ನು ನಾನು ಮಾಡಿಸ್ಬೇಕು ಅಂತ ಮೊದಲೇ ನಿರ್ಧಾರ ಮಾಡಿದ್ದೆ. ನನಗೆ ಸುಮಾರು ಜನ ಅದರ ಬಗ್ಗೆ ಹೇಳಿದರು. ಹಾಗೆ ಮಾಡೋಣ ಅಂತ ನಿರ್ಧಾರ ಮಾಡಿದೆ. ನಾನು ನನ್ನ ಕಿವಿ ಓಲೆ ತಗೊಂಡಿರೋದು ನಿಮಗೆ ತೋರಿಸಿದ್ದೆ. ಅದು ತಗೊಳ್ಳುವಾಗನೇ ನನ್ನ ಈ ಶಾರ್ಟ್ ಕರಿಮಣಿ ಜೊತೆಲೆ 2 ಜೊತೆಲಿ ತಗೊಂಡ್ವಿ. ಇದು ವೇಣಿದಾನಕ್ಕೋಸ್ಕರ ನಾನು ತಗೊಂಡು ಇದನ್ನು ಅಲ್ಲಿ ನನ್ನ ಯಜಮಾನರ ಕೈಯಿಂದ ಪ್ರಯಾಗ್ರಾಜಲ್ಲಿ ಮತ್ತೆ ಕಟ್ಸ್ಕೊಂಡ್ವಿ. ಹಾಗಾಗಿ ಅದೇನೋ ಒಂದು ಖುಷಿ ಅದರಲ್ಲಿ. ಅದರ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ನಿಮಗೆ ಹಾಕ್ತೀನಿ. ಸಾಮೂಹಿಕವಾಗಿ ಮಾಡಿದ್ರೂ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ರು. ಏನೋ ಒಂದು ಮನಸ್ಸಿಗೆ ತುಂಬ ಸಮಾಧಾನ, ಖುಷಿ, ನೆಮ್ಮದಿ ಎಲ್ಲ ಸಿಕ್ಕಿದೆ. ಮುಗಿಸ್ಕೊಂಡು ಎಲ್ಲ ತೀರ್ಥಕ್ಷೇತ್ರಗಳನ್ನ ನಾವು ದರ್ಶನ ಮಾಡಿ ಶುಕ್ರವಾರ ರಾತ್ರಿ, ಅಂದರೆ 28ನೇ ತಾರೀಕಿನ ಏರ್ಪೋರ್ಟ್ಗೆ ಬಂದ್ವಿ. ಶುಕ್ರವಾರ ರಾತ್ರಿ 12 ಗಂಟೆಗೆ ಬಂದ್ವಿ ಶುಕ್ರವಾರ.
ಮನೆಗೆ ಬರುವಾಗ 1 ಕಾಲು, ಬೆಳಗಿನ ಜಾವ 1 ಕಾಲು ಆಗಿತ್ತು. ಎಲ್ಲೂ ಏನು ತೊಂದರೆ ಇಲ್ಲದೆ ತುಂಬ ಆರಾಮವಾಗಿ ನಮ್ಮ ತೀರ್ಥಕ್ಷೇತ್ರ ಪ್ರವಾಸವನ್ನು ಮುಗಿಸ್ಕೊಂಡು ಬಂದ್ವಿ. ನಮ್ಮ ಸುಶಾಂತ್ ಅಂತೂ ಈ ಸಲ ತುಂಬ ಚೆನ್ನಾಗಿದ್ದ, ಗುಡ್ ಬಾಯ್ ಅಂತ ಹೇಳಿಸ್ಕೊಂಡ, ಎಲ್ಲರ ಹತ್ರನೂ ತುಂಬ ಚೆನ್ನಾಗಿದ್ದ. ಯಾವ ಒಂದು ಭಯದಲ್ಲಿ ಹೋಗಿದ್ವಿ ನಾವು, ಆ ಭಯಕ್ಕೆ ಕಾರಣನೇ ಇಲ್ಲದೆ ಇರೋ ಥರ ಅವನು ತುಂಬ ನೀಟಾಗಿ, ತುಂಬ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಂಡು ತುಂಬ ಚೆನ್ನಾಗಿದ್ದ. ಸುಲಲಿತವಾಗಿ ನಮ್ಮ ತೀರ್ಥಕ್ಷೇತ್ರ ಪ್ರವಾಸವನ್ನು ಮುಗಿಸ್ಕೊಂಡು ಬಂದ್ವಿ. ನಿಮ್ಗೆ ಅದನ್ನು ಹೇಳೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಹಾಗೆ ಸ್ವಲ್ಪ ತುಣುಕುಗಳನ್ನು ಮುಂದೆ ಹಾಕ್ತೀನಿ. ಹಾಗೆ ಕಾಶಿಯಲ್ಲಿ ಏನೂ ತುಂಬ ದೊಡ್ಡದಾದ ಶಾಪಿಂಗ್ ಆಗಲಿ ಅಥವಾ ನಮ್ಮ ಹೋಗಿರೋದಕ್ಕೆ ದೇವರ ಸಾಮಾನುಗಳು ಅಂದರೆ ಪೂಜೆ ಪ್ರಸಾದ ರೂಪಗಳಲ್ಲಿ ಏನು ತಗೋಬೇಕು ಅದೆಲ್ಲ ಸ್ವಲ್ಪ ತಗೊಂಡಿದ್ವಿ. ಅದರ ಜೊತೆ ತುಂಬ ಏನು ನಾವು ಶಾಪಿಂಗ್ ಆಗಲಿ ಆ ಥರದ್ದೇನು ಮಾಡಿಲ್ಲ. ಹಾಗೆ ಕಾಶಿಯಲ್ಲಿ ಹೋಗಿದ್ದೀವಲ್ಲ ಅಂತ ಪ್ರಸಾದ ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಒಂದು ಶೋರೂಮಿಗೆ ಕರ್ಕೊಂಡು ಹೋಗಿದ್ದಕ್ಕೆ ನಾನು ಅಷ್ಟೇ ಒಂದು ಬನಾರಸಿ ಸೀರೆ ತಗೊಳ್ಬೇಕನ್ನೋ ತುಂಬ ಟೈಮಿಂದ ಆಸೆ ಇತ್ತು. ಹಾಗಾಗಿ ನಾನು ಈ ಸೀರೆ ಒಂದನ್ನು ತಗೊಂಡೆ. ಇದು ಏನು ಹೇಳೋದು, ಜಾಂಬಳಿ ನೇರಳೆ ಹಣ್ಣು ಬರುತ್ತಲ್ಲ ಆ ಕಲರಲ್ಲಿದೆ. ಒಂದು ಬನಾರಸಿ ಸೀರೆ ತಗೊಂಡೆ. ಸ್ವಲ್ಪ ದುಬಾರಿ ಸೀರೆಗಳು, ಆದರೆ ಏನು ಮಾಡೋಕ್ಕಾಗಲ್ಲ, ಹೋದ್ಮೇಲೆ ನಾವು ಬಿಟ್ಟು ಬರೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ತಗೋಬೇಕಾಯಿತು. ಇರಲಿ ಪರವಾಗಿಲ್ಲ, ಪ್ರಸಾದ ಅಂದ್ಕೊಂಡ್ರಾಯ್ತು ಅಂತ ತಗೊಂಡೆ. 2 ಸೀರೆಗಳು 6,000 ಚಿಲ್ಲರೆ ಆಗುತ್ತೆ ಒಂದೊಂದು ಸೀರೆ. ಇದು ಇನ್ನೊಂದು ಸೀರೆ ಗ್ರೀನ್, ಇದು ಏನೋ ಹೆಸರು ಹೇಳಿದರು, ಟಸರ್ ಟೈಪ್ ಒಂಥರ, ಟಸರ್ ಸಿಲ್ಕ್ ಟೈಪು. ನೋಡಿ ಈ ಥರ ಇದೆ. ಬಿಡಿಸಿದ್ರೆ ಚೆನ್ನಾಗಿದೆ, ಬಿಡಿಸಿ ತೋರಿಸಿದ್ರು ಚೆನ್ನಾಗಿದೆ. ಹಾಗೆ ಹೋಗಿರೋದಕ್ಕೆ ಪ್ರಸಾದ ಅಂತ ತಗೊಂಡಿದ್ದಷ್ಟೇ. ತೀರ್ಥಕ್ಷೇತ್ರಗಳಲ್ಲಿ ಅಥವಾ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಸ್ವಲ್ಪ ಮೋಸ ಮಾಡ್ತಾರೆ. ಇರಲಿ ಬಿಡಿ, ಹೋಗಿರೋ ಒಂದು ನೆನಪಿಗಾಗತ್ತೆ ಅಂತ ತಗೊಂಡೆ ಅಷ್ಟೇ. ಇನ್ನೇನು ನಾವು ಶಾಪಿಂಗ್ ಅಂತ ಏನು ಮಾಡಿಲ್ಲ. ಚಿಕ್ಕ ಪುಟ್ಟ ಕೆಲವು ಪೌಚ್ಗಳು, ಈ ಥರ ಮೊಬೈಲ್ ಪೌಚ್ಗಳು, ಈ ಥರ ಸಣ್ಣ ಪುಟ್ಟ ಪೌಚ್ಗಳು, ಈ ಥರದ್ದಷ್ಟೇ. ಇದು ಅದೇ ಸೀರೆ ಅಂಗಡಿಯಲ್ಲೇ ತಗೊಂಡಿದ್ದು. ಅವರು ಬನಾರಸಿ ಬಟ್ಟೆದು ಮಾಡಿರೋದು ಅಂತಾರೆ, ಎಷ್ಟು ಸತ್ಯ ಗೊತ್ತಿಲ್ಲ. ಒಂದೊಂದು ಪೌಚ್ಗೆ 200 ರೂಪಾಯಿ ತಗೊಂಡಿದ್ದಾರೆ. ತುಂಬ ಕಾಸ್ಟ್ಲಿ ಚಾರ್ಜ್ ಮಾಡಿದ್ದಾರೆ. ಬಟ್ ಒಳಗಡೆ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಅದು ನಿಜನಾ ಸುಳ್ಳೋ ನಮಗೇನು ಗೊತ್ತಿಲ್ಲ. ಹೋಗಿರೋದಕ್ಕೆ ಒಂದು ನೆನಪಾಗಿ ಉಳಿಯತ್ತೆ ಅಂತ ತಗೊಂಡು ಬಂದಿದ್ದೀವಿ ಅಷ್ಟೇ. ಹಾಗೆ ನಮ್ಮ ಹೋಗಿರೋ ಕಾರ್ಯಕ್ರಮಗಳೆಲ್ಲ ಹೇಗಿತ್ತು, ನಾವು ಹೇಗೆ ಎಲ್ಲೆಲ್ಲಿ ನೋಡಿದ್ವಿ ಎಲ್ಲವನ್ನ ನಿಮಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಚಿಕ್ಕದಾಗಿ ಹಾಕ್ತೀನಿ. ನಮ್ಮೆಲ್ಲ ಕಾರ್ಯಕ್ರಮಗಳು ಚೆನ್ನಾಗಾಯಿತು ಅಂತ ಹೇಳ್ತಾ ಬಂದಮೇಲೆ ಎಲ್ರಿಗೂ ತುಂಬ ನೆಗಡಿ ಮನೆಯಲ್ಲಿ. ಸುಶಾಂತ್ಗೆ ಏನಾಗಿದೆ? ನೆಗಡಿ. ಮತ್ತೆ ಎಲ್ಲಿದೆ ನೆಗಡಿ? ಅವನಿಗೂ ತುಂಬ ಗಂಟ್ಲು ನೋವು, ಕಫ, ಮೂಗಲ್ಲೂ ಸ್ವಲ್ಪ ಇದೆ. ನನಗೂ ತುಂಬ ಗಂಟ್ಲು ನೋವು, ಕಫ ಎಲ್ಲ ಆಗೋಗಿದೆ. ಯಜಮಾನರಿಗೂ ಸ್ವಲ್ಪ ನೆಗಡಿ, ಎಲ್ಲರಿಗೂ ನೆಗಡಿ ಆಗಿದೆ. ನಮ್ಮ ಮಾವ, ಅತ್ತೆ ಎಲ್ಲರಿಗೂ ಅಲ್ಲೇ ನೆಗಡಿ ಶುರುವಾಗ್ಬಿಟ್ಟಿತ್ತು. ಸ್ವಲ್ಪ ಇವತ್ತು ಕಷ್ಟ, ತಲೆಯೆಲ್ಲ ಭಾರ ಅನಿಸ್ತಾ ಇತ್ತು. ಹಾಗೆ ನಿದ್ರೆನೂ ಸರಿಯಾಗಿಲ್ಲ. ಸ್ವಲ್ಪ ಬೇಗ ಹೇಳ್ಬೇಕಾಗಿತ್ತು. ಯಾಕಂದರೆ ನಮ್ಮದು ಕಾರ್ಯಕ್ರಮಗಳೆಲ್ಲ ಸ್ವಲ್ಪ ಅಸ್ತವ್ಯಸ್ತ ಆಯಿತು. ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಬರೋದಕ್ಕೆ ಕಾರ್ಯಕ್ರಮಗಳು ಸ್ವಲ್ಪ ವ್ಯತ್ಯಾಸ ಆಯಿತು. ಆದರೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತು. ನಿದ್ರೆ ಮಾತ್ರ ಸ್ವಲ್ಪ ಕಡಿಮೆ ಆಯಿತು. ತುಂಬ ಬೇಗ ಹೇಳಬೇಕಾಗಿತ್ತು. ಹಾಗೆ ಮುಂದೆ ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಹಾಕ್ತೀನಿ. ನಮ್ಮ ಟೂರ್ ಹೇಗಾಯಿತು ಅನ್ನೋದನ್ನು ನೋಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು, ನಮಸ್ಕಾರ. ಇದು ಅಯೋಧ್ಯದ ಚಿತ್ರಣ. ಅಯೋಧ್ಯದಲ್ಲಿ ಒಳಗಡೆ ಕ್ಯಾಮರಾ ಆ್ಯಲೋ ಮಾಡಲ್ಲ. ಹಾಗಾಗಿ ಹೊರಗಡೆ ಬಂದ ನಂತರ ಬಾಲರಾಮನ ದರ್ಶನ ಮಾಡಿ ಬಂದ ನಂತರ ಗೈಡ್ ಹತ್ರ ಹೇಳಿ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ತಗೊಂಡಿರೋದು. ತುಂಬ ಸುಂದರವಾಗಿದೆ ನೋಡಿ. ಇದು ಪ್ರಯಾಗ್ರಾಜಲ್ಲಿ ನಡೆದ ವೇಣಿದಾನ ಕಾರ್ಯಕ್ರಮದ ವಿಡಿಯೋ. ವೇಣಿದಾನ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ವೇಣಿದಾನ ಸತಿಪತಿ ಅಂದರೆ ಗಂಡ ಹೆಂಡತಿ ಜೊತೆಯಲ್ಲಿ ಹೋದಾಗ ಪ್ರಯಾಗ್ರಾಜಲ್ಲಿ ವೇಣಿದಾನ ಮಾಡೋದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಸಾಮೂಹಿಕವಾಗಿ ಮಾಡಿದ್ರೂ ತುಂಬ ಚೆನ್ನಾಗಿ ಮಾಡಿದ್ರು. ನಾವು ಅದರಲ್ಲಿ ಭಾಗವಹಿಸಿ ಆ ಒಂದು ಫಲವನ್ನು ಪಡೆದ್ವಿ. ಹಾಗೆ ವೇಣಿದಾನ ಮಾಡಿದ ನಂತರ ಅದರಲ್ಲಿ ತುಂಬ ಕ್ರಮವತ್ತಾಗಿ ಮಾಡಿಸ್ತಾರೆ. ಪ್ರತಿಯೊಂದು ಒಂದು ಸಣ್ಣ ರೀತಿಯ ಮದುವೆ ಅಂತಲೇ ಹೇಳ್ಬೋದು. ಹಾರಗಳ ಬದಲಾವಣೆ, ಹಾಗೆ ತಾಳಿ ಕಟ್ಟೋದು, ಹಾಗೆ ಅರಿಶಿನ ಕುಂಕುಮ ಹಚ್ಚೋದು, ನಾವು ಗಂಡನ ಪಾದ ತೊಳೆದು ಗಂಡನ ಪಾದಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಅವ್ರಿಗೆ ನಮಸ್ಕಾರ ಮಾಡೋದು, ಕರಿಮಣಿ ಕಟ್ಟೋದು, ಆಮೇಲೆ ಕೂದಲನ್ನು
ಬಿಡಿಸಿ ಜಡೆ ಗಂಡನೇ ಹಣೆದು ನಮ್ಮ ಜಡೆಯನ್ನು ಹಣೆದು ಆಮೇಲೆ 1 ಇಂಚು ಕೂದಲನ್ನು ತುದಿಯನ್ನು ಕಟ್ ಮಾಡಿ ಅದಕ್ಕೆ ಪೂಜೆ ಮಾಡಿ ಅದನ್ನು ತಗೊಂಡು ಹೋಗಿ ತ್ರಿವೇಣಿ ಸಂಗಮದಲ್ಲಿ ನಾವು 3 ನದಿಗಳ ಗಂಗಾ ಯಮುನಾ ಸರಸ್ವತಿ 3 ನದಿಗಳ ಸಂಗಮವಾಗುವಂತಹ ಜಾಗದಲ್ಲಿ ಅದನ್ನು ಬಿಡಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ಕೂದಲು ನೀರಲ್ಲಿ ತೇಲತ್ತೆ. ಇಲ್ಲಿ ನಾವು ಬಿಟ್ಟಾಗ ನೀರಿನ ಕೆಳಗಡೆ ಹೋಗಿಬಿಡತ್ತೆ, ಅಂದರೆ ಮುಳುಗತ್ತೆ. ನಾವು ಬಿಟ್ಟಿರೋ ಸಾಮಾನುಗಳು, ಕೂದಲು ಎಲ್ಲನೂ ನೀರಲ್ಲಿ ಮುಳುಗಿ ಹೋಗುತ್ತೆ. ಹಾಗಾಗಿ ಅಲ್ಲಿ ಬಿಟ್ಟು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಬರೋದು ಒಂದು ಪ್ರತೀತಿ. ನಾವು ಆ ಕಾರ್ಯಕ್ರಮವನ್ನು ಅವರು ಹೇಳಿದಂತೆ ಪುರೋಹಿತರು ಹೇಳಿರೋ ರೀತಿಯಲ್ಲೇ ಮಾಡಿ ಅದರ ಒಂದು ಪುಣ್ಯದಲ್ಲಿ ಭಾಗಿಯಾದ್ವಿ. ಹಾಗಾಗಿ ತುಂಬ ಒಂದು ಸಮಾಧಾನ ಸಿಕ್ತು. ಈ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಮಾಡಿ ನಮಗೆ ಒಂದು ತುಂಬ ಮನಸ್ಸಿಗೆ ಸಮಾಧಾನ ಆಯಿತು. ಹಾಗೆ ನಾವೆಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ಕಾಶಿ ವಿಶ್ವನಾಥ, ವಿಶಾಲಾಕ್ಷಿ, ಅನ್ನಪೂರ್ಣೇಶ್ವರಿ, ಕಾಲಭೈರವ ಪ್ರತಿಯೊಂದು ದೇವಸ್ಥಾನಗಳನ್ನು, ಹಾಗೆ ಅವತ್ತು ಪ್ರಯಾಗ್ರಾಜಲ್ಲಿ ಮೊದಲು ವೇಣಿಮಾಧವ ದೇವಸ್ಥಾನ ಅದನ್ನು ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ವಾಪಸ್ ಬಂದ್ವಿ. ಅದು ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಈ ಫುಲ್ ವಿಡಿಯೋ ನಾನು ಹಾಕಿಲ್ಲ, ಚಿಕ್ಕ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.
ॐ